ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ನನಗೆ ಬಂದಿರೋ ಒಂದು ಮೆಸೇಜು ಅವ್ರು ಟೈಪ್ ಮಾಡಿರೋದು ಎಷ್ಟು ಮಾಡಿದ್ದಾರೆ ಅಂತಂದರೆ ಒಂದು ಪ್ಯಾರಾ ಮೆಸೇಜ್ ಮಾಡಿ ಕಳಿಸಿದ್ದಾರೆ. ಮಂಚಿ ಸರ್, ನಾನು ವ್ಯಾಪಾರ ಮಾಡಬೇಕು, ಮನೆಯಲ್ಲೇ ವ್ಯಾಪಾರ ಮಾಡಬೇಕು, ನಾನು ಹೆಂಗೆ ಮಾಡೋದು ಸರ್, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ವ್ಯಾಪಾರದಲ್ಲಿ ನಾನು ಸಕ್ಸಸ್ ಆಗಬೇಕು, ನಾನು ವ್ಯಾಪಾರದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಏನು ಮಾಡ್ಬೇಕು ಸರ್ ಅಂತ ತುಂಬ ಮೆಸೇಜ್ ಹಾಕಿದ್ದಾರೆ. ಆ ಮೆಸೇಜ್ ನಾನು ಓದಿದ್ಮೇಲೆ ಅನ್ನಿಸ್ತು, ಹೌದು ನನಗೆ ಗೊತ್ತಿರೋದನ್ನ ಯಾಕೆ ತಿಳಿಸ್ಬಾರ್ದು ಅಂತ. ನಾನು ತುಂಬ ಬುದ್ಧಿವಂತ ಅಂತ ಹೇಳ್ತಾ ಇಲ್ಲ ನಿಮಗೆ. ನಾನು ಓದಿರೋದು 7ನೇ ಕ್ಲಾಸು. ನನಗಿದ್ದೇನು ಅಂತ ಅಂದರೆ, ನಾನು ಏನಾದರೂ ಒಂದು ಮಾಡಬೇಕು ಅಂತ ತುಂಬ ಗುರಿ ಇಟ್ಕೊಂಡಿದ್ದೆ. ನನಗೆ ನೆನಪಾಗುತ್ತೆ, 2019 ನಂದು ಮೊಳಕಾಲ್ಮೂರಲ್ಲಿ ನೈಕಾರಿಕೆ ಕನಸುಗಾರ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಅಂದರೆ ನನ್ನನ್ನು ಆ ಪತ್ರಕರ್ತರು ಗುರುತಿಸಿದಾಗ ಅಂದ್ಕೊಂಡೆ, ಹೌದಲ್ವಾ, ನಾವು ಮಾಡ್ತಾ ಇದ್ರೆ ಕೆಲಸನ ಯಾರೋ ಒಬ್ಬರು ನಮ್ಮನ್ನು ಗುರುತಿಸೋ ಅಂತ ಕೆಲಸ ಆಗುತ್ತಲ್ಲ ಅಂತೇಳಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಾಗ ತುಂಬ ಜನ ನನಗೆ ಲಿಂಕ್ ಸಿಗೋದು ಕೂಡ ತುಂಬ ಕಷ್ಟ ಆಗೋದು. ಯಾವಾಗ ನಂದು ಆರ್ಟಿಕಲ್ ಬಂತೋ ತುಂಬ ನನ್ನ ಬಗ್ಗೆ ಸ್ವಲ್ಪ ಗೊತ್ತಾಗ್ತಾ ಹೋಯ್ತು ಜನರಿಗೆ. ಇದಾದಮೇಲೆ ನಾನು ಮತ್ತೆ ರಿಟೇಲ್ ಬಿಸ್ನೆಸ್ಸಿಗೆ ಬಂದೆ. ರಿಟೇಲ್ ಬಿಸ್ನೆಸ್ಸಿಗೆ ಬಂದ ಮೇಲೆ ಕೂಡ ಸ್ವಲ್ಪ ನಾನು ಇನ್ನೂ ಕಡಿಮೆನಲ್ಲೇ ನಿಧಾನಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರಲ್ವ, ನಮ್ಮ ಉದ್ದೇಶ ಒಳ್ಳೇದಾದರೆ ನಮ್ಗೆ ಸಿಗೋರೆಲ್ಲ ಒಳ್ಳೆಯವ್ರು ಸಿಗ್ತಾರೆ ಅನ್ನೋದಕ್ಕೆ ನಮ್ಮ ಗಾಯತ್ರಿ ಮೇಡಮ್ ಅವ್ರ ಪರಿಚಯ ಆಯಿತು. ನಾನು ಗಾಯತ್ರಿ ಮೇಡಮ್ ಅವ್ರ ಬಗ್ಗೆ ಎಷ್ಟು ಹೇಳಬೇಕು ಗೊತ್ತಾಗಲ್ಲ, ಭಾಳ ಸರಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ನಾನೇನಾದರೂ ಇವತ್ತು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂದರೂ ಕೂಡ, ಇಲ್ಲ ಅಂತ ಅಂದ್ರೆ ನಾನು ಇವತ್ತು ಬೆಂಗಳೂರಲ್ಲಿ ಬಂದು ಶಾಪ್ ಓಪನ್ ಮಾಡಿದ್ದೀನಿ ಅಂದ್ರೂ ಇದರಲ್ಲಿ ಪೂರ್ತಿ ಗಾಯತ್ರಿ ಮೇಡಮ್, ರವಿ ಸರ್ ಅವ್ರಿಗೆ ಸಲ್ಲುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಅವ್ರು ಎಷ್ಟಂದ್ರೆ ನಾನು ಮಾಡೋ ತಪ್ಪನ್ನ ತಿದ್ದುತ್ತಾ ಹೋಗಿದ್ದಾರೆ. ನಾನು ಒಂದು ಸಣ್ಣದೊಂದು ಕೊಡ್ಬೋದು ಉದಾಹರಣೆ ಅಂತಂದರೆ ನಿಮಗೆ ನೋಡಿ, ನಾನು ವ್ಯಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ನಾನು ಇದರಲ್ಲಿ ಈ ವಾಯ್ಸ್ ಮೆಸೇಜಲ್ಲಿ ಟೈಪ್ ಮಾಡ್ತಿದ್ದೆ. ಏನಾದರೂ ಸಣ್ಣದಾಗಿ ತಪ್ಪಾದರೆ ಗಾಯತ್ರಿ ಮೇಡಮ್ ಅವ್ರು ಹೇಳೋರು, ಮಾರುತಿ ಮಂಚಿ ಸರ್ ಈ ಥರ ಆಗಬೇಡಿ ನೀವು, ಇದನ್ನು ಈ ಥರ ಹಾಕಕ್ಕೆ ಹೋಗಬೇಡಿ ನೀವು ಅಂತ. ಅಂದರೆ ನಾವು ಮಾಡೋ ಪ್ರತಿ ಕೆಲಸನೂ ಅಬ್ಸರ್ವ್ ಮಾಡ್ತಾ ಇದ್ರು. ಎಲ್ಲಾದರೂ ಸಣ್ಣ ತಪ್ಪು ನಡೆದ್ರೆ ಅದನ್ನು ತಿದ್ದುತ್ತಾ ಹೋಗ್ತಾ ಇದ್ರು. ಅಷ್ಟೊಂದು ನನಗೆ ಜನಬಳಕೆ ಇದ್ದಿಲ್ಲ. ನಾನೆಲ್ಲೋ ನಮ್ಮದು ಬಾರ್ಡ್ರ್ ಏರಿಯಾ ಮೊಳಕಾಲ್ಮೂರು, ಬೆಂಗಳೂರಿಂದ 260 ಕಿಲೋಮೀಟರ್ ದೂರ ಇದೆ. ಆ ಬಾರ್ಡ್ರ್ ಏರಿಯಾದಲ್ಲಿ ಹೊರಗಡೆ ಪ್ರಪಂಚನೇ ನೋಡಿದ್ದಿಲ್ಲ ನಾನು. ಹಿಂಗಾಗಿ ನೋಡಿ, ಅವ್ರ ಪರಿಚಯ ಆದ ತಕ್ಷಣ ಎಷ್ಟು ಜನ ಪರಿಚಯ, ನಾನು ಏನೋ ಕಲಿತೆ ಅನ್ನಂಗೆ ನಮ್ಮನೆಗೆ ಹೇಳ್ತಾ ಇರ್ತಾರೆ ನನಗೆ, ಮಾರುತಿ ನೀನು ತುಂಬ ಚೇಂಜ್ ಆಗಿಬಿಟ್ಟಿದೆಯಾ ಅಂತೇಳಿ. ಚೇಂಜ್ ಅಂತಂದರೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ. ಈ ಥರ ನೀವು ಯಾರಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ, ವ್ಯಾಪಾರ ಮಾಡಬೇಕು ಅಂತಂದರೆ, ಈ ವ್ಯಾಪಾರ ಸಕ್ಸಸ್ ಆಗಬೇಕು ಅಂತಂದರೆ ಮೊದಲು ಬೇಕಾಗಿರೋದು ನಮಗೆ ಪೇಷನ್ಸು, ಮತ್ತು ಈ ಹಣ ದುಡ್ಡನ್ನ ಅದನ್ನು ಸರಿಪಡಿಸೋ ಅಂಥದ್ದು. ಸಣ್ಣ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆ ಅಂತಂದರೆ ನಾನು ಹೇಳೋದ್ರಲ್ಲಿ ಕರೆಕ್ಟಾಗಿ ಹೇಳೋದು ಬರ್ತಾ ಇಲ್ಲ ನನಗೆ. ನನಗೆ ಗೊತ್ತಿರೋದನ್ನ ನಾನು ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡವರು ಮೊದಲು ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಈ ಇನ್ವೆಸ್ಟ್ಮೆಂಟ್ನ ನೀವು ಎಷ್ಟು ದಿನ, ಈ ವ್ಯಾಪಾರ ನಡೀಲಿಲ್ಲ ಅಂದರೂ ಎಷ್ಟು ದಿನ ನಿಮ್ಮ ಕೈಯಲ್ಲಿ ಆಗ್ಬೋದು, ನೀವು ಇದನ್ನು ಸಹಿಸ್ಕೋಬೋದು, ನಾನು ನಡೆಯುತ್ತೆ. ಯಾಕಂದರೆ ನೀವು ಅಂಗಡಿ ಓಪನ್ ಮಾಡಿದ ತಕ್ಷಣ, ವ್ಯಾಪಾರ ಮನೆಯಲ್ಲೇ ಓಪನ್ ಮಾಡಿದ ತಕ್ಷಣ ವ್ಯಾಪಾರ ಆಗ್ಬಿಡುತ್ತೆ, ದುಡ್ಡು ಬರುತ್ತೆ, ಮತ್ತೆ ನಾವು ಕೊಡೋರು ಕೊಟ್ಬಿಡೋಣ ಅಂತ ಯಾರು ತಗೋ ಬೇರೆಯವ್ರ ತಗೋ ಸಾಲ ತೊಗೊಂಬಂದು ವ್ಯಾಪಾರ ಮಾಡೋದು ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ವ್ಯಾಪಾರ ಮಾಡ್ಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕು. ಮತ್ತು ಇನ್ನೊಂದೇನೆಂದರೆ, ಒಂದು ಸಕ್ಸಸ್ ಬಿಸ್ನೆಸ್ ಮ್ಯಾನ್ ಏನು ಅರ್ಥ ಮಾಡ್ಕೊಂಡಿರ್ತಾನೆ ಅಂತಂದ್ರೆ, ನನಗೆ ಗೊತ್ತಿರೋದು ಹೇಳ್ತೀನಿ, ಇದು ಸರಿನೋ ತಪ್ಪು ಅಂತ ನನಗೆ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದೆ, ನಾನು ರಿಟೇಲ್ ಬಿಸ್ನೆಸ್ಗೆ ಬಂದಾಗ ನಾನು ಅಂಗಡಿ ಓಪನ್ ಮಾಡಬೇಕಾದ್ರೆ 1,000 ದಿನ ನನ್ನ ಅಂಗಡಿನ ಬಂದ್ ಮಾಡಿಕೊಡೋದು. ಮತ್ತೆ ನಾನು ಈಗ ಹಾಕಿರೋ ಇನ್ವೆಸ್ಟ್ಮೆಂಟ್ನ 1,000 ದಿನ ಬಿಸ್ನೆಸ್ ಎಷ್ಟೇ ಡಲ್ ಆಗಲಿ, ಒಂದು ವೇಳೆ ನನಗೆ ಜನ ಬರೋದು ತೊಂದರೆ ಆದರೂ ಕೂಡ, ವ್ಯಾಪಾರ ನಿಲ್ಲಾದರೂ ಇದನ್ನಿಷ್ಟನ್ನು ನಾನು ಸಹಿಸ್ಕೊಳ್ತೀನ ಅಂತ ನಾನು 6 ತಿಂಗಳು ಆಲೋಚನೆ ಮಾಡಿದ್ದೆ. ಅರ್ಥ ಮಾಡ್ಕೊಳ್ಳಿ, ನನ್ನ ಹತ್ರ ಅಷ್ಟೊಂದು ಚಿತ್ರದುರ್ಗ ಜಿಲ್ಲೆಯಲ್ಲೇ ಅತಿ ಹೆಚ್ಚು ರೇಷ್ಮೆ ಕೈಮಗ್ಗ ಇರೋ ತಯಾರು ಮಾಡೋದು ನಾವಾದರೂ ಕೂಡ ನಾನು ಯಾವತ್ತೂ ತುಂಬ ಅವಸರಪಟ್ಟು ಅಂಗಡಿ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ, ನಾವು ಯಾವಾಗ ನಾವು ಫೈನಾನ್ಷಿಯಲಿ ನಾವು ಸ್ಟೇಬಲ್ ಇಲ್ಲ ಅಂತಂದರೆ, ನಾವೇನಾದರೂ ಅದಕ್ಕೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅಂತಂದರೆ, ನಾವು ಓಪನ್ ಮಾಡಿದ ತಕ್ಷಣ ಮತ್ತೊಂದು ಸರಿ ನಾವೇನಾಗ್ತೀವಿ ಅಂದರೆ ಅಲ್ಲಿ ಕೆಳಗಡೆ ಬೀಳ್ತೀವಿ. ಯಾಕೆಂದರೆ ವ್ಯಾಪಾರ ನಾವು ಅಂಗಡಿ ಓಪನ್ ಮಾಡಿದ ತಕ್ಷಣ ವ್ಯಾಪಾರ ಸಾಧ್ಯನೇ ಇಲ್ಲ, ಅದಾಗೋದು. ನನಗಲ್ಲ, ಯಾರಿಗೂ ಆ ಥರ ಆಗಲ್ಲ. ನಮ್ಮ ಅದೃಷ್ಟ, ನಮ್ಮ ಗಾಯತ್ರಿ ಮೇಡಮ್ ಅವ್ರ ಪರಿಚಯದಿಂದ ತುಂಬ ಸ್ವಲ್ಪ ಜಲ್ದಿನೇ ನಾವು ಇದನ್ನು ವ್ಯಾಪಾರ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋದ್ವಿ. ನೀವು ಹೊಸದಾಗಿ ಮಾಡೋರು, ಮನೆಯಲ್ಲಿ ಮಾಡೋರು, ಸಣ್ಣ ಮಟ್ಟದ ಬಜೆಟಲ್ಲಿ ಮಾಡೋರು, ಮೊದಲು ಆಲೋಚನೆ ಮಾಡಿ ನೀವು ಹಾಕೋ ಇನ್ವೆಸ್ಟ್ಮೆಂಟ್ನ ನಿಮ್ಮ ಕೈಯಲ್ಲಿ ಆಗುತ್ತಾ. ನಾನು ಒಂದು 100 ಡೇಸ್ ವ್ಯಾಪಾರ ಇಲ್ಲಾಂದ್ರೂ ನಾನು ಸಹಿಸ್ಕೊಳ್ತೀನಿ, ನಡೆಯುತ್ತೆ ಸರ್, ನಾನು ನಿಧಾನಕ್ಕೆ ಇದನ್ನು ನೋಡ್ಕೊಳ್ತೀನಿ, ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಈ ಇನ್ವೆಸ್ಟ್ಮೆಂಟಲ್ಲಿ ನಾನು ಇದನ್ನು ಸರಿ ಮಾಡ್ಕೊಳ್ತೀನಿ ಅಂತ ಅನ್ನೋದಾದರೆ ದಯವಿಟ್ಟು ವ್ಯಾಪಾರ ಮನೆಯಲ್ಲಿ ಸ್ಟಾರ್ಟ್ ಮಾಡಿ. ನಿಜ ಹೇಳ್ತೀನಿ, ವ್ಯಾಪಾರ ಸಕ್ಸಸ್ ಆಗುತ್ತೆ. ಪೇಷನ್ಸ್ ತುಂಬ ಮುಖ್ಯ. ನೀವು ಮೊದಲನೇದಾಗಿ ಮತ್ತಿನ್ನೊಂದು ಮಾಡೋ ಮೊದಲನೇ ತಪ್ಪು ಏನಂದರೆ, ಅಂಗಡಿ ಇಡಬೇಕು ಅಂದ್ಕೊಂಡ ತಕ್ಷಣ ಒಂದೇ ಸರಿಗೆ ಸೀರೆ ತಂದು
ಸೇರಿಸ್ಕೋಬೇಡಿ. ಈಗ ಮನೆಯಲ್ಲಿ ಹೆಣ್ಮಕ್ಳು ವ್ಯಾಪಾರ ಮಾಡೋರು ನಿಮಗೆ ಎಷ್ಟು ಬೇಕೋ ಅಷ್ಟು ಸೀರೆಗಳನ್ನ ಮಾತ್ರ ನೀವು ತಗೊಂಡು ಮನೆಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಕಸ್ಟಮರು ನಿಮಗೆ ಈಗ ಹೊಸದಾಗಿ ಶಾಪ್ ಓಪನ್ ಮಾಡಿದಾಗ ಲಿಮಿಟೆಡ್ ಕಸ್ಟಮರ್ ಇರ್ತಾರೆ ನಮ್ಮ ಹತ್ರ. ಯಾಕಂದ್ರೆ ಈ ಬರುವಂತ ಕಸ್ಟಮರು ರಿಪೀಟ್ ಬರ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಈಗ ಯಾವ್ದು ಬಂತು ಸೀರೆ, ನೆಕ್ಸ್ಟ್ ಏನಾದ್ರು ಮತ್ತೆ ಬಂದು ಈಗ ಒಂದು ಸೀರೆ ತಗೊಂಡೋಗಿರ್ತಾರೆ, ಇರೋ ಎಲ್ಲಾ ಸೀರೆಗಳು ನೋಡಿರ್ತಾರೆ. ಆಮೇಲೆ ಏನ್ ಹೇಳ್ತಾರೆ ಅವರು, ನಾವು ಎಲ್ಲ ನೋಡಿರೋ ಸೀರೆಗಳು ಇದು ಬೇಡ ನಮ್ಗೆ, ಹೊಸದ್ ಬಂದಿದೆಯಾ ಅಂತ ಕೇಳ್ತಾರೆ. ಅವಾಗ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನಂದ್ರೆ, ನಿಮ್ಮ ಹತ್ರ ಈಗ 1 ಲಕ್ಷ ರೂಪಾಯಿ ಸೀರೆನಲ್ಲಿ ನೀವು 1 ಲಕ್ಷ ರೂಪಾಯಿ ದುಡ್ಡಲ್ಲಿ ಮನೆಯಲ್ಲೇ ಸೀರೆ ವ್ಯಾಪಾರ ಮಾಡಬೇಕು ಅಂತ ಯಾರಾದ್ರೂ ಹೆಣ್ಮಕ್ಳು ಅನ್ಕೊಂಡ್ರೆ ಅವ್ರು ತಿಳ್ಕೊಳ್ಳಿ, ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ಇದ್ರೆ 25,000 ರೂಪಾಯಿಗೆ ಎಷ್ಟು ಬಂದ್ರೆ ಅಷ್ಟೇ ಸೀರೆ ತಗೊಂಬನ್ನಿ. ಯಾಕೆ 25,000 ರೂಪಾಯಿ ತಗೊಂಡ್ಬರ್ಬೇಕು ಅಂದ್ರೆ, ಈ 75,000 ರೂಪಾಯಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಅಮೌಂಟ್ನ ಏನ್ ಮಾಡ್ತೀರಿ ಅಂತಂದ್ರೆ, ಪ್ರತಿ ವಾರನೂ ನೀವು ನಿಮ್ ಕೈಲಾದಷ್ಟು ಸೀರೆ ತಂದಾಕಿ. ಈ ವಾರ ನಿಮ್ಮ ಹತ್ರ ಬಿಸ್ನೆಸ್ ಎಷ್ಟಾಗಿದೆಯೋ ಅಷ್ಟು ಸೀರೆನ ಫಿಲಪ್ ಮಾಡ್ತಾ ಹೋಗಿ ಆ ಅಂಗಡಿಯಲ್ಲಿ. ನಿಮ್ಮ ಹತ್ರ ಏನೋ ಒಂದು 10 ಸೀರೆ ಮಾರಿದಿರಿ ಅಂದ್ರೆ 10 ಸೀರೆ ತಗೊಳ್ಳಿ. ಅದು ಹೋಗ್ತಾ ಇದೆ ಅನ್ನೋದನ್ನ ಡಿಸೈನ್ 10 ಸೀರೆ ತಗೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ನಿಮ್ಮ ಹತ್ರ ಇರೋದು ಇನ್ನ 75,000 ನಿಮ್ಮ ಹತ್ರ ಇರುತ್ತಲ್ವ, ಆ 75,000ದಲ್ಲಿ ಮತ್ತೊಂದು 25,000 ಹೊಸ ಸೀರೆಗಳಿಗೆ ಇನ್ವೆಸ್ಟ್ ಮಾಡ್ತಾ ಹೋಗಿ. ಅದರಲ್ಲಿ ಯಾವುದು ಮತ್ತೆ ನೀವು ನೆಕ್ಸ್ಟ್ ಮುಂಚೆ ತಂದಿರೋದ್ರಲ್ಲಿ ಯಾವುದು ಜನ ಹೆಸರಿಡ್ತಾ ಇದ್ದಾರೆ, ಯಾವುದು ನಮ್ಗೆ ಹೋಗ್ತಾ ಇಲ್ಲ ಅನ್ನೋದ್ರ ಕಡೆ ಗಮನ ಕೊಡಿ. ಇದಾದ್ಮೇಲೆ ನೀವು ಇಷ್ಟನ್ನ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಗೆ ಆಗಿರೋ ವ್ಯಾಪಾರದಲ್ಲಿ ನಿಮ್ಮ ಹತ್ರ ಇರೋ 1 ಲಕ್ಷ ರೂಪಾಯಿಲಿ ನಿಮ್ಮ ಹತ್ರ ಇರೋ 75,000 ರೂಪಾಯಿನ ನೀವು ಇಟ್ಕೊಂಡಿರೋದ್ರಿಂದ ನೀವು ವಾರ ಹೊಸ ಸೀರೆಗಳನ್ನ ಕೂಡ ತರಬಹುದು. ಈ ಹೊಸ ಸೀರೆಗಳು ತರೋದ್ರಿಂದ ರಿಪೀಟೆಡ್ ಕಸ್ಟಮರ್ ಬಂದವರೇ ಬಂದ್ರು ಕೂಡ ಇವ್ರ ಮತ್ತೆ ಸೀರೆ ಬಂದಿದೆ ಅಂತ ಬರ್ತಾ ಹೋಗ್ತಾರೆ. ಅವಾಗ ಏನಾಗುತ್ತಂದ್ರೆ, ನೀವು ನಿಮ್ಮ ಹತ್ರ ಅಮೌಂಟ್ ಇರೋದ್ರಿಂದ ಹೊಸ ಸೀರೆ ತರ್ತೀರಿ. ಇಲ್ಲಿ ವ್ಯಾಪಾರ ಮುಖ್ಯ ಅಲ್ಲ ನಿಮ್ಗೆ. ವ್ಯಾಪಾರ ಆಗ್ಲಿ ಬಿಡ್ಲಿ, ನೀವು ಅನ್ಕೊಂಡಿರೋದು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ. ಇದರಲ್ಲಿ ಮೊದಲನೇದಾಗಿ 25,000 ರೂಪಾಯಿ ನೀವು ಮಾಡಿದಿರಿ, 75,000 ದುಡ್ಡಿದೆ. ಎಷ್ಟೆಷ್ಟಾಗುತ್ತೋ ಈ ದುಡ್ಡನ್ನ 3 ತಿಂಗಳು 90 ದಿನ ಈ ದುಡ್ಡನ್ನ ಬಳಸ್ತಾ ಹೋಗಿ. ಅವಾಗ ಏನಾಗುತ್ತಂದ್ರೆ, ನಿಮಗೆ ಈ 3 ತಿಂಗಳಲ್ಲಿ ನಿಮಗೂ ಗೊತ್ತಾಗುತ್ತೆ, ತುಂಬಾ ಜನಕ್ಕೆ ಯಾವುದು ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ, ಇವ್ರ ಹತ್ರ ನಾವು ಹೊಸ ಸೀರೆ ಬರ್ತಾ ಇದೆ ತಗೋಬೇಕು ಅಂತಾರೆ. ಯಾವಾಗ್ಲೂ ನೀವು ಒಂದೇ ಸರಿಗೆ ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಸೀರೆಗಳು ಸುರಿದು ಬಿಟ್ಟು ನೀವು ಮನೆಯಲ್ಲಿ ಇಟ್ಕೊಂಡು ಹೆಣ್ಮಕ್ಳು ವ್ಯಾಪಾರ ಮಾಡಿ, ಆಮೇಲೆ ವ್ಯಾಪಾರ ಆಗಿಲ್ಲ ಅಂದ್ರೆ ನೋವು ಪಡ್ತೀರಿ. ಆಮೇಲೆ ಇಲ್ಲ ಅಂದ್ರೆ ಎಲ್ಲೋ ಸಾಲ ಮಾಡಿ ತಂದಿರ್ತೀರಿ, ಅವ್ರಿಗೆ ಟೈಮ್ ಕೊಡಬೇಕು, ಇಲ್ಲಿ ವ್ಯಾಪಾರ ಆಗೋದಿಲ್ಲ. ಇಲ್ಲಾಂದ್ರೆ ಕಸ್ಟಮರ್ ಯಾರಾದ್ರೂ ಬಂದ್ರೆ ಅವ್ರ ಹತ್ರ ಸ್ಟೇಬಲ್ ಆಗಿ ಮಾತಾಡಕ್ಕಾಗಲ್ಲ, ನಿಮ್ಗೆ ಆದ್ರೆ ಸಾಕು ಅಂತ ಕಾಯ್ತಾ ಇರ್ತೀರಿ. ದಯವಿಟ್ಟು ಯಾರು ಮನೆಯಲ್ಲಿ ಹೊಸದಾಗಿ ವ್ಯಾಪಾರ ಮಾಡೋ ಹೆಣ್ಮಕ್ಳು ತುಂಬಾ ಹುಷಾರಾಗಿ ವ್ಯಾಪಾರ ಮಾಡಿ. ನಾನು ಹೇಳಿರೋದ್ರಲ್ಲಿ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ತಾ ಇಲ್ಲ, ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಾನು ನಿಮ್ಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ಗೆ 2016 ರಾಜ್ಯ ಪ್ರಶಸ್ತಿ ಮತ್ತು 2019 ರಾಷ್ಟ್ರ ಪ್ರಶಸ್ತಿ ತಗೊಂಡ್ರು. ನಾನು ಜಲ್ದಿ ಶಾಪ್ ಓಪನ್ ಮಾಡಕ್ಕೆ ಹೋಗಲೇ ಇಲ್ಲ, ರಿಟೇಲ್ ಬಿಸ್ನೆಸ್ಗೆ ಬರಲೇ ಇಲ್ಲ ನಾನು. ಯಾಕಂದ್ರೆ ನನಗೆ ಗೊತ್ತಿತ್ತು ನನ್ನ ಹತ್ರ ಫೈನಾನ್ಷಿಯಲಿ ನಾನು ಸ್ಟೇಬಲ್ ಇಲ್ಲ, ನಾನು ರೆಡಿ ಇಲ್ಲ. ಫೈನಾನ್ಷಿಯಲಿ ನಾನು ರೆಡಿ ಇಲ್ದಾಗ ನಾನು ಸುಮ್ಮನೆ ರಿಟೇಲ್ ಬಿಸ್ನೆಸ್ಗೆ ಬಂದು ಇದನ್ನ ಮತ್ತೆ ನನ್ನ ಕೈಲಿ ಆಗಲ್ಲ. ನನಗೆ ಅಂತ ಒಂದು ದೊಡ್ಡ ಕುಟುಂಬ ಇದೆ. ನಾನೆಲ್ಲಾದ್ರೂ ಮತ್ತೆ ಒಂದ್ಸರಿ ಕೆಳಗಡೆ ಬಿದ್ದರೆ ಮತ್ತೆ ನನ್ನ ಮೇಲೆ ಬರೋದು ತುಂಬ ಕಷ್ಟ ಆಗುತ್ತೆ ಅಂತೇಳಿ ನಾನು 2021ವರೆಗೂ ನಾನು ಅಷ್ಟೊಂದು ನನ್ನ ಹತ್ರ ಸೀರೆಗಳು ತಯಾರಾಗ್ತಿದ್ರು, ಬ್ಯಾಗ್ ಇಟ್ಕೊಂಡು ಅಂಗಡಿಗೆ ಹೋಗಿ ಕೊಡ್ತಾ ಇದ್ದೆ ಹೋಲ್ಸೇಲ್ ಅವ್ರಿಗೆ. ನಾನು ಅಂಗಡಿ ಓಪನ್ ಮಾಡಿದ್ದಿಲ್ಲ. ನನಗೆ ಅಂತ ಒಂದಿತ್ತು, ನಾನು ಈ ಟೈಮಲ್ಲೇ ಮಾಡಬೇಕು, ಈ ಟೈಮಲ್ಲಿ ನಾನು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತೀನಿ, ಇಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ ಅಂತ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನನಗೆ ದಯವಿಟ್ಟು ನಾನು ಹೇಳಿರೋದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್. ತುಂಬ ಜನ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಕೊನೆಯದಾಗಿ ನಮ್ಮ ಗಾಯತ್ರಿ ಮೇಡಮ್ ಅವ್ರಿಗೂ ಅಷ್ಟೇ, ಮೇಡಮ್ ನೀವು ನನಗೆ ಪರಿಚಯ ಆಗಿಲ್ಲ ಅಂದರೆ ನಿಜ ಹೇಳ್ತೀನಿ ಮೇಡಮ್, ಮಾರುತಿ ಎಲ್ಲೋ ಇರ್ತಾ ಇದ್ದ. ನಿಮಗೆ ನನ್ನ ಅನಂತರಂತ ಕೃತಜ್ಞತೆಗಳು ಮೇಡಮ್. ಗುರು ರಾಯರ ಆಶೀರ್ವಾದ ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರಬೇಕು. ನಮಸ್ಕಾರ.